ಫುಲ್ ಜೋಶ್ ಅಲ್ಲಿ ಇದನ್ನ ಮಂಡಿಸೋಕೆ ಕಾರಣ ಏನು, ಮತ್ತು ಇದ್ರ ಪರವಾಗಿರುವಂತಹ MLAಗಳು, MP ಗಳು, ಜೊತೆಗೆ ಮಿನಿಸ್ಟ್ರುಗಳು ಯಾರ್ಯಾರು, ಮತ್ತು ವಿರೋಧ ವ್ಯಕ್ತಪಡಿಸ್ತಾ ಇರುವಂಥವರ ಲಿಸ್ಟ್ ಏನು, ಅವ್ರು ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಇವೆಲ್ಲವನ್ನ ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಒಂದೊಂದನ್ನೇ ಹೇಳ್ತೀನಿ ನಾನು. ಮೊದಲನೇದಾಗಿ ನಿಮ್ಮ ಗ್ಯಾರಂಟಿ ಸ್ಕ್ರೀನಲ್ಲಿ ಗಮನಿಸಬಹುದು ನೀವು, ಜಾತಿ ಗಣತಿಯ ವರದಿ ಪರವಾಗಿ ಕುರುಬ ಸಮುದಾಯದ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಇನ್ನು ದಲಿತ ಸಮುದಾಯದ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಾಗಿದ್ದಾರೆ, ಡಾಕ್ಟರ್ HC ಮಹಾದೇವಪ್ಪ ಇವರೆಲ್ಲರೂ ಕೂಡ ಅಂದ್ರೆ ಈಗ ಇದರ ಪರವಾಗಿ ನಿಂತಿರುವಂತವ್ರು. ಕಾರಣ ಈ ಸಮುದಾಯದ ನಂಬರ್ಸ್ಗಳು ಗೇನ್ ಆಗಿದೆಯಂತೆ. ಸದ್ಯಕ್ಕೆ ಸಿಕ್ತಿರೋ ಮಾಹಿತಿ ನಿಮ್ ಗಮನದಲ್ಲಿರಲಿ. ನಂಬರ್ಸ್ ಜಾಸ್ತಿ ಇದ್ರೆ ಡೆಫಿನೆಟ್ಲಿ ಟಿಕೆಟ್ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ, ಬೆನಿಫಿಟ್ಸ್ ಜಾಸ್ತಿ ಕೊಡಿ ಅಂತ ಕೇಳ್ತಾರೆ. ಪೊಲಿಟಿಕಲ್ ಡೈನಾಮಿಕ್ಸೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಪ್ರಬಲ ಸಮುದಾಯ ಅಂದ್ಕೊಂಡಿದ್ದವೆಲ್ಲವೂ ಕೂಡ ನಂಬರ್ಸ್ ಕಡಿಮೆ ಆಗಿದೆಯಂತೆ. ಇದಕ್ಕೋಸ್ಕರ ಕೆಲವರು ಬೇಡ ಅಂತಿದ್ದಾರೆ. ಮತ್ತೊಮ್ಮೆ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಬಹಳ ಫುಲ್ ಜೋಶಿಂದ ಇವತ್ತಿನ ಈ ಒಂದು ಜನಗಣತಿಯ ರಿಪೋರ್ಟ್ ಅಥವಾ ಬುಕ್ ಅನ್ನು ಓಪನ್ ಮಾಡಿದ್ದಾರೆ. ಕಾರಣ ನಂಬರ್ಸ್ ಜಾಸ್ತಿ ಆಗಿದೆ ಅನ್ನುವಂತಹ ಒಂದು ಐಡಿಯಾ ಅವ್ರಿಗೆ ಸಿಕ್ಕಿದೆ. ಡಾಕ್ಟರ್ HC ಮಹಾದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು, ಈಗ ಸದ್ಯಕ್ಕೆ ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಸೇರಿದಂತೆ ದಲಿತ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವ ಲೀಡರ್ಸ್ಗಳೆಲ್ಲರೂ ಕೂಡ ಇದ್ರ ಪರವಾಗಿ ನಿಂತಿದ್ದಾರೆ. ಒಬ್ಬೊಬ್ಬರನ್ನೇ ಅನ್ನೋದಕ್ಕಿಂತ ಹೆಚ್ಚಾಗಿ ಪರ ಯಾರೆಲ್ಲ ನಿಂತಿದ್ದಾರೆ ಅಂದ್ರೆ, ಎಸ್ ಸತೀಶ್ ಜಾರಕಿಹೊಳಿ ಸಚಿವರು, RB ತಿಮ್ಮಾಪುರ್ ಪರವಾಗಿ ನಿಂತ್ಕೊಂಡಿದ್ದಾರೆ, KH ಮುನಿಯಪ್ಪ ಈ ಒಂದು ರಿಪೋರ್ಟ್ಗೆ ನಮ್ಮ ಸಮ್ಮತಿ ಇದೆ, ಜಾತಿ ಜನಗಣತಿ ಬಹಳ ಅದ್ಭುತವಾಗಿ ನಡೆದಿದೆ, ನಾವು ಇದಕ್ಕೆ ಜೈ ಅಂತೀವಿ ಅಂತ ಜೋಶ್ನಿಂದ ಪರವಾಗಿ ನಿಂತ್ಕೊಂಡಿದ್ದಾರೆ. ಕಾರಣ ನಾನು ಹೇಳಿದ್ನಲ್ಲ, ಎಲ್ಲ ಸಮುದಾಯದ ನಂಬರ್ಸ್ಗಳು ಬಹಳ ಅದ್ಭುತವಾಗಿ ರಾಕೆಟ್ ಸ್ಪೀಡಲ್ಲಿ ಜಾಸ್ತಿ ಆಗಿದೆ. ಓಕೆ, ಇನ್ನು ಇದೇ ರೀತಿಯಾಗಿ ಮುಂದುವರಿತಾ ನೋಡೋದಾದ್ರೆ ನಾವು ಕೇವಲ ಈಗ ಸದ್ಯ ಕ್ಯಾಬಿನೆಟ್ ನಲ್ಲಿರುವಂತಹ ಮಿನಿಸ್ಟ್ರು ಯಾರು ಪರವಾಗಿದ್ದಾರೆ ವಿರೋಧವಾಗಿದ್ದಾರೆ ಅಂತ ನೋಡೋಣ. ಆಮೇಲೆ ಉಳಿದ ಪಕ್ಷಗಳಿಗೆ ಹೋಗೋಣ. ಸಚಿವ ಸತೀಶ್ ಜಾರಕಿಹೊಳಿ, KH ಮುನಿಯಪ್ಪ, RB ತಿಮ್ಮಾಪುರ್, ಗೃಹ ಸಚಿವ ಜಿ ಪರಮೇಶ್ವರ್, ಹೀಗೆ ಇವರೆಲ್ಲರೂ ಕೂಡ ಪರವಾಗಿದ್ದೀವಿ. ಮತ್ತು ಅಹಿಂದ ನಾಯಕ, ಪ್ರಶ್ನಾತೀತ ನಾಯಕ ಅಂತ ಗುರುತಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ, ಹಾಗೆ ಶಿವರಾಜ್ ತಂಗಡಗಿ ಸಚಿವರು, ದಲಿತ ಸಮುದಾಯಕ್ಕೆ ಸೇರಿದಂತಹ ನಾಯಕ, ಇನ್ನು ಎಸ್ ಬೋಸರಾಜು ಸಚಿವರು, ಕ್ಷತ್ರಿಯ ಸಮುದಾಯಕ್ಕೆ ಸಂಬಂಧಪಟ್ಟಂತವರು, KN ರಾಜಣ್ಣ ಅಗೇನ್ ST ಪರಿಶಿಷ್ಟ ವರ್ಗ ಆ ಸಮುದಾಯದ ನಾಯಕರು, ಇವರೆಲ್ಲರೂ ಕೂಡ ನಾವು ಇದರ ಪರವಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಪರವಾಗಿ ನಿಂತಿದ್ದಾರೆ. ಇಲ್ಲಿ ತನಕ ಯಾವಾಗ ಜಾತಿ ಜನಗಣತಿಯ ರಿಪೋರ್ಟ್ ಓಪನ್ ಮಾಡ್ತೀರಿ ಅಂತ ಫೋರ್ಸ್ ಮಾಡ್ತಾ ಇದ್ದ ಲೀಡರ್ಸ್ಗಳ ಹೆಸರನ್ನ ಗಮನಿಸ್ತಾ ಇದ್ದೀರಿ. ಎಲ್ರಿಗೂ ಡಬಲ್ ಜೋಶ್ ಬಂದಿದೆ. ನಮ್ಮ ಸಮುದಾಯದ ಒಗ್ಗಟ್ಟೇನು, ನಮ್ಮ ಸ್ಟ್ರೆಂತ್ ಏನು ಅಂತ ತೋರಿಸೋ ಟೈಮ್ ಬಂದಿದೆ ಅನ್ನುವಂತಹ ಜೋಶಲ್ಲಿದ್ರು. ಅದರಂತೆ ಇವರೆಲ್ಲರೂ ಕೂಡ ಜಾತಿ ಜನಗಣತಿಯ ಪರವಾಗಿ ನಿಂತಿದ್ರು, ರಿಪೋರ್ಟ್ ಪರವಾಗಿ ನಿಂತಿದ್ರು. ವಿರೋಧ ಯಾರು ಅದನ್ನೂ ಕೂಡ ಹೇಳ್ತೀವಿ, ಮತ್ತು ತಟಸ್ಥ ನಿಲುವು ಯಾರು ತಗೊಂಡಿದ್ರು ಅದನ್ನೂ ನಿಮ್ಮ ಮುಂದೆ ಹೇಳ್ತೀವಿ. ಸೊ ಇವರೆಲ್ಲರೂ ಕೂಡ ಜಾತಿ ಜನಗಣತಿಯ ವರದಿಯ ಪರವಾಗಿ ನಿಂತಂತವರು. ಅಗೇನ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಡಿ ಸುಧಾಕರ್ ಸಚಿವರು, ಜೈನ ಸಮುದಾಯ, ಭೈರತಿ ಸುರೇಶ್ ಕುರುಬ ಸಮುದಾಯಕ್ಕೆ ಸಂಬಂಧಪಟ್ಟಂತವರು, ಮತ್ತು ಸಿದ್ದರಾಮಯ್ಯ ಅವರ ಆಪ್ತ KJ ಜಾರ್ಜ್ ಕ್ರೈಸ್ತ ಸಮುದಾಯ ಅಂದ್ರೆ ಒಂದು ಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರು. ಇವರೆಲ್ಲರೂ ಕೂಡ ಪರವಾಗಿದ್ರು. ಎಲ್ಲರೂ ಕೂಡ ಪರವಾಗಿದ್ದಂಥವ್ರು ಬೆರಳೆಣಿಕೆಯಷ್ಟು ವಿರೋಧ ವ್ಯಕ್ತಪಡಿಸಿದ್ರು ಮಿನಿಸ್ಟರ್ಗಳಲ್ಲಿ. ಯಾರ್ಯಾರು, DK ಶಿವಕುಮಾರ್ ಆದಿಯಾಗಿ ಅದನ್ನು ಕೂಡ ಹೇಳ್ತೀವಿ. ಸುಧಾಕರ್ ಸಚಿವರು, ಜೈನ ಸಮುದಾಯ, ಎಸ್ ಭೈರತಿ ಸುರೇಶ್ ಇವರೆಲ್ಲರೂ ನೋಡಿದ್ವಿ. ಸಿದ್ದರಾಮಯ್ಯ, ಪರಮೇಶ್ವರ ಅವರು, ಮತ್ತೆ ರಾಜಣ್ಣ ಅವರು, ಜಾರ್ಜ್ ಅವರು, ಭೈರತಿ ಸುರೇಶ್, ಸುಧಾಕರ್, ಹೀಗೆ ಒಂದು ಸಿಂಪಲ್ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಅಥವಾ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಲೀಡರ್ಸ್ ಕೂಡ ಅದ್ರ ಪರವಾಗಿ ನಿಂತಿದ್ರು. ಪ್ರಮುಖವಾಗಿ ಜಮೀರ್ ಅಹಮದ್, ಇದಕ್ಕೆ ನಾನು ಜೈ ಅಂತೀನಿ, ನಾನು ಇದ್ರ ಪರವಾಗಿದ್ದೀನಿ ಅಂತ ಹೇಳಿದ ಪ್ರಮುಖ ನಾಯಕರುಗಳಲ್ಲಿ ಇವರು ಕೂಡ ಒಬ್ರು. ರಹೀಂ ಖಾನ್ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕ, ಅವರು ಕೂಡ ಇದ್ರ ಪರವಾಗಿದ್ದೀನಿ ಅಂದ್ರು. ಅಫ್ಕೋರ್ಸ್ ಪ್ರಿಯಾಂಕ ಖರ್ಗೆ ಒಪ್ಕೊಂಡಿದ್ರು. ಇದನ್ನ ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ ಇವರೆಲ್ಲರೂ ಕೂಡ. ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕ, ಅವರ ತಂದೆಯೂ ಕೂಡ ಅದರ ಪರವಾಗಿದ್ರು, ಮಗನೂ ಕೂಡ ಅದೇ ಹಾದಿಯಲ್ಲಿ ನಾನು ಇದ್ರ ಪರವಾಗಿದ್ದೀನಿ. ನಂಬರ್ಸ್ಗಳು ಬಹಳ ಟ್ರಾನ್ಸ್ಪರೆಂಟ್ ಆಗಿದೆ, ಇದು ಜನರಿಗೆ ಗೊತ್ತಾಗಬೇಕು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಜನ ಯಾವ್ಯಾವ ಹಂತದಲ್ಲಿದ್ದಾರೆ, ಯಾವ್ಯಾವ ಸಮುದಾಯ ಹೇಗಿದೆ ಅಂತ ಗೊತ್ತಾಗಬೇಕು ಅಂದ್ರೆ ಈ ನಂಬರ್ಸ್ಗಳು ಹೊರಗೆ ಬರಬೇಕು, ಜಾತಿ ಜನಗಣತಿಯ ರಿಪೋರ್ಟ್ ಸಿಗಬೇಕು ಅಂತ ಫೋರ್ಸ್ ಮಾಡಿದ ಲೀಡರ್ಸ್ಗಳಲ್ಲಿ ಇವರೆಲ್ಲರೂ ಕೂಡ. ಏನು ಬೆಸ್ತ ಸಮುದಾಯಕ್ಕೆ ಸಂಬಂಧಪಟ್ಟ ಮಂಕಾಳ್ ವೈದ್ಯ ಸಚಿವರು, ಇವರು ಕೂಡ ಪರವಾಗಿದ್ರು. ದಿನೇಶ್ ಗುಂಡೂರಾವ್ ಬ್ರಾಹ್ಮಣ ಸಮುದಾಯದವರು, ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಇವರು ಕೂಡ ಪರವಾಗಿ ನಿಂತ್ಕೊಂಡಿದ್ರು ಜಾತಿ ಗಣತಿಯ ವರದಿಯ ಪರವಾಗಿ. ಮಂಕಾಳ್ ವೈದ್ಯ ಬೆಸ್ತ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಲೀಡರ್. ಸಂತೋಷ್ ಲಾಡ್ ಸಚಿವ ಸಿದ್ದರಾಮಯ್ಯ ಅವರ ಪರಮಾಪ್ತ, ರಜಪೂತ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಲೀಡರ್ ಸಂತೋಷ್ ಲಾಡ್ ಸಚಿವರು ಕೂಡ ಆಗಿದ್ದಾರೆ ಈ ಕ್ಯಾಬಿನೆಟ್ ನಲ್ಲಿ ಮಿನಿಸ್ಟರ್ ಅವರು.
ಅವರು ಕೂಡ ಈ ಒಂದು ಜಾತಿ ಗಣತಿಯ ವರದಿಯ ಪರವಾಗಿ ನಾವು ಇದ್ದೀವಿ ಅಂತ ಹೇಳಿದ್ರು. ಒಂದು ನೆನ್ಪಿಟ್ಕೊಳ್ಳಿ, ಈ ಗಣತಿಗೆ ಯಾಕೆ ಇಷ್ಟೊಂದು ಪರ ವಿರೋಧಗಳಾಗ್ತಾ ಇದೆ ಅಂದ್ರೆ, ಒಂದು ಸಲ ನಂಬರ್ ಹೊರಗೆ ಬಂತು ಅಂದ್ರೆ ಪೊಲಿಟಿಕಲ್ ಆಂಗಲ್ ಅಥವಾ ಡೈನಮಿಕ್ಸ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ನೋ ಡೌಟ್ ಅದರಲ್ಲಿ. ಇವತ್ತು ಯಾರೆಲ್ಲ ರಾಜಕೀಯದಲ್ಲಿ, ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಈ ಒಂದು ಲಿಂಗಾಯತ, ಪಂಚಮಸಾಲಿ ಲಿಂಗಾಯತ ಮತ್ತು ಒಕ್ಕಲಿಗ ಅಂತ ಇದ್ದಾರೆ, ಪ್ರಬಲವಾಗಿದ್ದಾರೆ. ಯಾಕೆ ಪ್ರಬಲ ಅಂತ ಇದ್ರು, ನಂಬರ್ಸ್ ಜಾಸ್ತಿ ಇತ್ತು ಅವ್ರ ಹತ್ರ. ಸೊ ಅವರ ನಂಬರ್ಸ್ ತುಂಬಾ ಕಡಿಮೆ ಆಗಿದೆಯಂತೆ. 1-1.5 ಕೋಟಿ ಇದ್ದಿದ್ದು 70-80 ಲಕ್ಷಕ್ಕೆ ಬಂದು ನಿಂತಿದೆಯಂತೆ. ಹಾಗಾಗಿ ಆ ಸಮುದಾಯದ ನಾಯಕರುಗಳು ಇದು ಬೇಡ, ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ.